ಜೈ ಗುರುದತ್ತ ಶ್ರೀ ಗುರುದತ್ತ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಎಂದು ಭಗವಂತನಾದಂಥ ಶ್ರೀಕೃಷ್ಣ ಪರಮಾತ್ಮನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಹಾಗೆಯೇ ಭಾರತೀಯ ಸಂತ ಮಹಾಪರಿಷತ್ ಅನ್ನುವಂಥ ಹೆಸರಿನಿಂದ ಒಂದು ಸಂಸ್ಥೆಯನ್ನು, ಒಂದು ಟ್ರಸ್ಟನ್ನು ಹುಟ್ಟುಹಾಕಿ ಜೂನ್ 16ನೇ ತಾರೀಕು ಅದರ ಒಂದು ಲೋಕಾರ್ಪಣೆ ಕಾರ್ಯಕ್ರಮ ನಡೀತಾ ಇದೆ. ಬಹಳಷ್ಟು ಸಂತೋಷವಾಗಿದೆ. ಎಲ್ಲರೂ ಒಂದಾಗಬೇಕಾಗಿದೆ. ನಮ್ಮ ಭಾರತೀಯ ಸಂಸ್ಕೃತಿಗೆ ಸಂಬಂಧಪಟ್ಟಿರುವಂಥ ಮತ, ಪಂಥ, ಸಂಪ್ರದಾಯ ಎಲ್ಲ ಒಗ್ಗೂಡಿಸಿ ಅವುಗಳಿಗೆ ಸಂಬಂಧಪಟ್ಟಿರುವಂಥ ಸಮಾನ ಮನಸ್ಕರಾದಂಥ ಪೂಜ್ಯರು, ಸಂತರು, ಪೀಠಾಧಿಪತಿಗಳು, ಮಠಾಧಿಪತಿಗಳು, ಸ್ವಾಮೀಜಿಗಳು ಇವತ್ತು ಎಲ್ಲರೂ ಕೂಡ ಸೇರಿ ಬೆಂಗಳೂರಿನಲ್ಲಿ ಈ ಭಾರತೀಯ ಸಂತ ಮಹಾಪರಿಷತ್ತಿನ ಲೋಕಾರ್ಪಣೆ ಕಾರ್ಯಕ್ರಮ ನಡೀತಾ ಇದೆ. ಇದರಿಂದ ನಮ್ಮ ಭಾರತೀಯ ಸಂಪ್ರದಾಯದ ಬಲ ಹೆಚ್ಚಾಗುತ್ತೆ. ಎಲ್ಲರೂ ಒಂದಾಗಿ ಏಕವೇದಿಕೆ, ಏಕವಾಕ್ಯತೆ ಅನ್ನೋದು ಬೇಕಾಗಿದೆ, ಬಹಳ ಮುಖ್ಯ. ಎಲ್ಲರೂ ಏನಾರು ಒಂದು ಕಷ್ಟವಾದಾಗ ಅಥವಾ ಭಾರತೀಯ ಈ ಸಂಪ್ರದಾಯದಲ್ಲಿ, ಭಾರತ ದೇಶದಲ್ಲಿ ಹುಟ್ಟಿರುವಂಥ ಈ ಸಂಪ್ರದಾಯಗಳು, ಧರ್ಮಗಳು, ಮತಗಳ ವಿಚಾರದಲ್ಲಿ ಯಾರು ಅದರ ಅನುಯಾಯಿಗಳಿದ್ದಾರೆ, ಅವರಿಗೇನಾರು ಕಷ್ಟವಾದಾಗ ಅವರನ್ನು ಕುರಿತು ಮಾತಾಡುವಂಥ ಒಂದು ಕಂಠ ಬೇಕಾಗಿದೆ. ಅದೇ ಈ ಭಾರತೀಯ ಸಂತ ಮಹಾಪರಿಷತ್. ಇದರಿಂದ ನಮ್ಮ ಬಲವನ್ನು ನಾವು ಹೆಚ್ಚಿಸಿಕೊಂಡು ನಮ್ಮ ಭಾರತೀಯ ಸಂಪ್ರದಾಯವನ್ನು, ಸಂಸ್ಕೃತಿಯನ್ನು ಉಳಿಸ್ಕೊಂಡು ಅದನ್ನು ಮಕ್ಕಳಿಗೆ ನಾವು ಅಂದಿಸ್ಕೊಟ್ಟು ಆ ಭಾರತ ದೇಶದ ಒಂದು ಸೇವೆಯನ್ನು ಮಾಡಿಕೊಳ್ಳೋಣ ಅಂಥೇಳಿ ಒಳ್ಳೆಯ ಉದ್ದೇಶದಿಂದ ಈ ಭಾರತೀಯ ಸಂತ ಮಹಾಪರಿಷತ್ತಿನ ಲೋಕಾರ್ಪಣೆ ಏನು ನಡೀತಾ ಇದೆ, ಇದು ದಿಗ್ವಿಜಯವಾಗಿ ಆಗಿ ಇದರಿಂದ ಬೇಕಾದಷ್ಟು ಒಳ್ಳೆಯ ಧರ್ಮದ ಕೆಲಸಗಳು, ದೇಶದ ಸೇವಾ ಕಾರ್ಯಕ್ರಮಗಳು ನಡೆಯಲಿ ಅಂತ ಹೇಳಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ, ಇಲ್ಲಿ ಸೇರಿರುವಂಥ ಈ ವೇದಿಕೆಯಲ್ಲಿರುವಂಥ ಎಲ್ಲರಿಗೂ ಕೂಡ, ಎಲ್ಲ ಮಹಾತ್ಮರಿಗೆ, ಪೂಜ್ಯರಿಗೆ ಸಭಕ್ತಿಕವಾಗಿ ದತ್ತ ನಾರಾಯಣ ಸ್ಮರಣೆಗಳನ್ನು ತಿಳಿಸ್ತಾ, ಜೈ ಗುರುದತ್ತ ಶ್ರೀ ಗುರುದತ್ತ.